ಬೆಂಗಳೂರಿನಲ್ಲಿ ಆಟೋ ಚಾಲಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಸಾರ್ವಜನಿಕರದು ಒಂದೇ ಅಭಿಪ್ರಾಯ ಆಗಿದೆ. ಆಕೆಗೆ ತಕ್ಕ ಪಾಠ ಕಲಿಸಬೇಕು ಅಂತ. ಹಲ್ಲೆ ವಿಚಾರ ತಿಳಿದು ಹಲವು ಆಟೋ ಚಾಲಕರು ಠಾಣೆ ಮುಂದೆ ಜಮಾಯಿಸಿದ್ರು. ಕೂಡಲೇ ಮಹಿಳೆಯನ್ನು ಅರೆಸ್ಟ್ ಮಾಡಲೇಬೇಕು ಅಂತ ಆಗ್ರಹಿಸೋಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿ ಪರರಾಜ್ಯದವರ ಹಲ್ಲೆಗಳು ಆಟೋ ಚಾಲಕರ ಮೇಲೆ ಹೆಚ್ಚಾಗ್ತಾ ಇದೆ. ಹಲ್ಲೆ ಮಾಡಿದ್ರೆ ಯಾರೂ ಕೇಳಲ್ಲ ಅನ್ನೋ ಮನಸ್ಥಿತಿ ಸೃಷ್ಟಿಯಾಗಿದೆ. ಹೊರ ರಾಜ್ಯದವರಿಗೆ ಕಡಿವಾಣ ಹಾಕಬೇಕು. ಆಟೋ ಚಾಲಕರು ತಪ್ಪಿದ್ರೆ ಇಷ್ಟೊತ್ತಿಗೆ ಅದೆಲ್ಲ ವೈರಲ್ ಆಗ್ತಾ ಇತ್ತು. ಅವ್ರು ತಪ್ಪಿಲ್ಲ, ಈ ಕಾರಣಕ್ಕೆ ಅವ್ರಿಗೆ ನ್ಯಾಯ ಕೊಡಿಸಬೇಕು. ಇಲ್ಲ ಅಂದ್ರೆ ಈ ಪ್ರಕರಣಗಳು ಇನ್ನಷ್ಟು ಜನರಿಗೆ ಉತ್ತೇಜನ ಕೊಡುತ್ತೆ ಈ ರೀತಿ ಮಾಡೋದಕ್ಕೆ ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ. ಅವರಿಗೆ ಆಟೋ ಚಾಲಕ ಲೋಕೇಶ್ ಅವರ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದಂಥ ಮಹಿಳೆಯನ್ನು ಕೂಡಲೇ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು ಅನ್ನುವಂಥ ಒತ್ತಾಯವನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಬೆಳ್ಳಂಡೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈಗಾಗಲೇ ತಮ್ಮ ಆಟೋಗಳನ್ನು ತಂದು ನಿಲ್ಲಿಸಿಕೊಂಡು ಇವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಾತಲ್ಲಿ ಬಗೆಹರಿಯಬೇಕಾದಂಥ ಈ ಘಟನೆ ಏನಿದೆ, ಪ್ರಕರಣ ಏನಿದೆ, ಇದು ಚಪ್ಪಲಿಯಿಂದ ಹೊಡೆದು ಹಲ್ಲೆಯನ್ನು ಮಾಡಿದ್ದಾರೆ. ಅಂದರೆ ಆಟೋ ಚಾಲಕರನ್ನು ಯಾಕೆ ಈ ರೀತಿಯಾಗಿ ನಡೆಸ್ಕೊಳ್ಳುವಂಥದ್ದು, ಪದೇ ಈ ರೀತಿಯಂಥ ಪ್ರಕರಣಗಳು, ಹಲ್ಲೆಗಳು ಆಟೋ ಚಾಲಕರ ಮೇಲೆ ಆಗ್ತಾನೆ ಇರುತ್ತೆ. ಅದರಿಂದಾಗಿ ಈ ಬಾರಿ ನಾವು ಸುಮ್ಮನೆ ಇರೋದಿಲ್ಲ. ಅವ್ರಿಗೆ ಏನು ಹಲ್ಲೆಯನ್ನು ಮಾಡಿದ್ದಾರೆ, ಅದು ಕೂಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು, ಅವರನ್ನು ಬಂಧಿಸಬೇಕು ಅನ್ನುವಂಥ ಒತ್ತಾಯವನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ನಾನು ಆಟೋ ಚಾಲಕರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸುಮಾರು 100 ಸಂಖ್ಯೆಯಲ್ಲಿ ಆಟೋ ಚಾಲಕರು ಸೇರಿದ್ದಾರೆ. ತಮ್ಮ ಆಟೋಗಳನ್ನು ಕೂಡ ಇಲ್ಲಿ ತಂದು ನಿಲ್ಲಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಚಪ್ಪಲಿಯಿಂದ ಆಟೋ ಚಾಲಕನಿಗೆ ಹಲ್ಲೆ ಮಾಡಿರೋದು ಏನು ಹೇಳ್ತೀರಿ ಆಟೋ ಚಾಲಕರಾಗಿ? ಸರ್, ನಾವು ಆಟೋ ಚಾಲಕ ಆಗಿದ್ದೀವಿ. ಬಟ್ ಇವತ್ತು ನಮ್ಮ ಆಟೋ ಚಾಲಕರಿಗೆ ಅನ್ಯಾಯ ಆಗಿದೆ ಅಂದರೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ದೀವಿ. ಬಟ್ ಅದೇ ನಾವು ಲೇಡೀಸಿಗೆ ಒಂದು ಟಚ್ ಮಾಡಿದರೆ ನಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ರಾ? ಸೆಂಟ್ರ್ ಜೈಲಿಗೆ ಹಾಕ್ತಾಯಿದ್ರು. ಅದೇ ಮಹಿಳೆ ಮಾಡಿದಾರಲ್ಲ, ಅವ್ರನ್ನ ಯಾಕೆ ಹಾಕಿಲ್ಲ ಇವರು ಜೈಲಿಗೆ? ಎಲ್ಲ ಕಾನೂನು ಒಂದೇ ತಾನೇ. ಈಗ ಸ್ಟೇಷನಲ್ಲಿ ಲೇಡೀಸ್ ಇಲ್ಲ ಅಂತ ಹೇಳ್ತಾರೆ, ಲೇಡೀಸ್ ಪೊಲೀಸ್ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು ಇದೆಯಾ? ಇಲ್ಲ ಅಲ್ವಾ? ನಮಗೆ ಏನು ಬೇಕಾಗಿದೆ, ನಮ್ಮ ಡ್ರೈವರ್ಗೆ ಏನು ಅಲ್ಲೇ ಆಗಿದೆ ಚಪ್ಪಲಿಲಿಂದ, ನಮ್ಮ ಕರ್ನಾಟಕದಿಂದನೇ ನಮಗೆ ಬೇಕಾಗಿಲ್ಲ. ಕರ್ನಾಟಕ ಬಿಟ್ಟು ತಳಿಸ್ಬೇಕಷ್ಟೇ. ನನಗೆ ನ್ಯಾಯ ಬೇಕಷ್ಟೇ. ನಮ್ಮ ಡ್ರೈವರ್ ಇವತ್ತು ಕರ್ನಾಟಕದಲ್ಲಿ ಏನಕ್ಕೆ ಇದು ಆಗಿದೆ ಅಂದರೆ, ಡ್ರೈವರು ಎಲ್ಲರೂ ಒಂದೇ. ಡ್ರೈವರ್ ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ. ಬಟ್ ಡ್ರೈವರ್ಗೆ ಅನ್ಯಾಯ ಆಗಿದೆ. ಮಾತಾಡಿದರೆ ಫೇಸ್ ಟು ಫೇಸ್ ಮಾತಾಡಿದರೆ ತಪ್ಪೇನಿದ್ದಿಲ್ಲ. ಬಟ್ ಚಪ್ಪಲಿ ತಗೊಂಡು ಅಲ್ಲೇ ಮಾಡೋಂಥ ಅವಶ್ಯಕತೆ ಏನಿತ್ತು? ಏನು ಕೈ ಮುಟ್ಟಿದೆ? ಯಾಕೆ ಈ ಥರ ಮಾಡಿದ್ದಾರೆ ಅವರು? ತಪ್ಪಲ್ವಾ ಅದು ಬೇರೆ ಇದರಿಂದ ಬಂದ್ಬಿಟ್ಟು ನಾವು ಕರ್ನಾಟಕದಲ್ಲಿ ಅನ್ನ ಕೊಟ್ಟು ನೀರು ಕೊಟ್ಟು ಎಲ್ಲ ಕೊಟ್ಟಿದ್ದೀವಿ. ಅಷ್ಟು ಬುದ್ಧಿ ಬೇಡವಾ? ಒಂದು ಎಜುಕೇಟೆಡು ಅನ್ಎಜುಕೇಟೆಡ್ ಅಲ್ವಲ್ಲ. ಇಷ್ಟೇ ಸರ್ ಹೇಳೋದು. ಸರ್, ನೀವೇನು ಹೇಳ್ತೀರಿ? ಏನಿಲ್ಲ ಸರ್, ಈಗ ಚಾಲಕರು ಅಂತ ಬಂದಾಗ ನೋಡಿ, ನಮ್ಮ ಚಾಲಕರದ್ದು ಏನಾದ್ರು ತಪ್ಪಿದರೆ ಮಾತಾಡಿ ಸರಿಪಡಿಸ್ಬೋದಾಗಿತ್ತು. ಈ ಥರ ಚಪ್ಪಲಿಯಿಂದ ಹಲ್ಲೆ ಮಾಡ್ತಕ್ಕದ್ದು ಅಲ್ಲ ಇದು. ಯಾಕಂತಂದರೆ ಅವ್ರ ಫ್ಯಾಮಿಲಿ ಜೊತೆ ಹೋಗ್ತಿರುವಾಗ, ಅವರ ಫ್ಯಾಮಿಲಿಯವರು ಇರುವಾಗಲೇ ಈ ಥರ ಹಲ್ಲೆ ಮಾಡಿದಾಗ ಅವ್ರಿಗೇನು ಅನ್ಸುತ್ತೆ ಹೇಳಿ? ಮತ್ತು ಒಬ್ಬ ಚಾಲಕ ಏನಾದ್ರು ತಪ್ಪಿದರೆ ಮಾತಾಡಿ ಸರಿಪಡಿಸ್ಕೋಬೋದು. ನಿಜ ಅಲ್ವಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಚಾಲಕರ ಜೊತೆ ನಾವು ಸದಾ ಬೆಂಬಲವಾಗಿ ಇರ್ತೀವಿ.